ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಹೇರ್ ಸಿರಮ್ ಮಾಡೋದನ್ನು ತೋರಿಸ್ತೀನಿ. ತುಂಬ ಸಿಂಪಲ್ ಇದೆ. ಇವತ್ತು ನಮ್ಮ ಸಿರ್ಸಿ ನೀಲೇಕಣಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಜಾತ್ರೆ ಇದೆ, ಹೋಗಬೇಕು. ನೈಟ್ ಹೋಗಬೇಕು ನಾನು. ಅದಕ್ಕೆ ನಾನು ಹೇರನ್ನು ಸ್ವಲ್ಪ ರೆಡಿ ಮಾಡ್ಕೋಬೇಕಲ್ವಾ. ಹಾಗೆ ನೀವು ಕೂಡ ನನ್ನ ಜೊತೆ ಬನ್ನಿ. ನಮ್ಮ ಜಾತ್ರೆ ಹೇಗಾಗತ್ತೆ, ಹೇಗಿರುತ್ತೆ ಅನ್ನೋದನ್ನು ನನ್ನ ಜೊತೆ ನೀವು ನೋಡ್ಬೋದು, ಓಕೆನಾ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಿಮ್ಮ ಸಪೋರ್ಟು ನನಗಿದ್ದರೆ ನಾನು ಹೆಚ್ಚು ವಿಡಿಯೋನ ಹಾಕ್ಬೋದು. ನಿಮ್ಮ ಸಪೋರ್ಟು ಯಾವತ್ತೂ ಇರಲಿ, ಓಕೆ. 1 ಲೋಟ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದೆ. ಇದು ಅರ್ಧ ಲೋಟ ಆಗಿರುತ್ತೆ, ಅಷ್ಟು ಬೇಕು ನನಗೆ. ಅರ್ಧ ಲೋಟ ಬೇಕು ಅಂದರೆ ಚಿಕ್ಕ ಲೋಟ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ, ಆಯಿತಾ. ನನ್ನ ಹೇರಿಗೆ ಎಷ್ಟು ಬೇಕು ನೋಡಿ ಅಷ್ಟರ ಡಬಲ್ ನೀರು ಹಾಕ್ಕೊಂಡಿದೆ. ಅಂದರೆ ಅದು ಕುದ್ದು ಅಷ್ಟಕ್ಕೆ ಬರುತ್ತೆ. ಹಾಗೆ 1 ಅವರ್ ಮೊದಲು 1 ಸ್ಪೂನ್ ಮೆಂತೆ ಕಾಳನ್ನು ನೀರಲ್ಲಿ ನೆನೆಸಿಟ್ಕೊಂಡಿದೆ. ಯಾಕಂದರೆ ಅದು ನೆನೆದಾಗ ಅದರದ್ದು ಒಳಗಿರೋ ರಸ ಎಲ್ಲ ಬಿಟ್ಕೊಬಿಡುತ್ತೆ. ಹಾಗಾಗಿ ನೆನೆಸಿಟ್ಕೋಬೇಕು. ಇದನ್ನು ಹಾಕಿ ಕುದಿಸ್ತಾ ಇದ್ದೀನಿ. ನಾವು ಹಾಗೆ ಡೈರೆಕ್ಟ್ ಹಾಕಿದರೆ ಅದು ಸ್ವಲ್ಪನೂ ಬಿಟ್ಕೊಳ್ಳಲ್ಲ, ಆಯಿತಾ. ಹಾಗೆ ನಮ್ಮ ಮನೇಲೇ ಇದೆ ನೋಡಿ, ಅದು ಪೇರ್ಲೆ ಗಿಡದ ಎಲೆ, ತುದಿ ಎಲೆ ಇರುತ್ತೆ ನೋಡಿ, ಎಳೆ ಕೊಡಿ ಅಂತೀವಿ. ಆ ಎಳೆ ಕೊಡಿ ಹಾಗೆ ಅದರದ್ದು ದಂಟು ಸಮೇತ ನೋಡಿ ಈ ರೀತಿ ಇರುತ್ತೆ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಯಾಕಂದರೆ ಇದು ಕೂಡ ಚೆನ್ನಾಗಿ ಕುದಿಬೇಕು. ಇದು ಹೇರಿಗಂತೂ ತುಂಬಾ ಬೆಸ್ಟು. ಹೇರು ಬ್ಲ್ಯಾಕ್ ಆಗುತ್ತೆ. ಮೆಂತ್ಯ ಕಾಳು ಕೂಡ ಹೇರು ಬ್ಲ್ಯಾಕ್ ಆಗುತ್ತೆ, ಹಾಗೆ ಗ್ರೋತ್ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಬೇವಿನ ಎಲೆ, ಅಂದರೆ ನಾವು ಒಗ್ಗರಣೆ ಹಾಕ್ತೀವಲ್ಲ, ಕರಿಬೇವು, ಈ ಎಲೆಯನ್ನು ಹಾಕ್ತೇನೆ. ಇದು 10 ರಿಂದ 12 ಎಲೆ ಇದೆ, ಸಾಕಾಗತ್ತೆ. ಇಷ್ಟು ಹಾಕಿದರೆ ಹೇರಿಗಂತೂ ತುಂಬಾ ಬೆಸ್ಟು. ಈ ಕರಿಬೇವಿದೆ ನೋಡಿ, ಇದು ಕೂಡ ಹೇರು ಬ್ಲ್ಯಾಕ್ ಆಗುತ್ತೆ ಮತ್ತು ಹುಟ್ಟಿ ಬರುತ್ತೆ. ಈ 3ರಲ್ಲೂ ಪ್ರತಿಯೊಂದು ನಮ್ಮದು ಕ್ಯಾಲ್ಸಿಯಂ ಅಂಶ ಬೇಕಷ್ಟು ಸಿಗುತ್ತೆ. ಹೇರಿಗಂತೂ ನಂಬರ್ 1 ಅಂತ ಹೇಳ್ಬೋದು, ಆಯಿತಾ. ಇದು ಚೆನ್ನಾಗಿ ಕುದಿಬೇಕು. ಹಾಗೆ ಕುದ್ದು ನಾನು ಎಷ್ಟು ನೀರು ಹಾಕಿದ್ದೆ ನೋಡಿ ಅದ್ರದ್ದು ಅರ್ಧಕ್ಕೆ ಬಂದಿರಬೇಕು, ಆಯ್ತಲ್ವಾ. ಇದು ಒಂದು ಸೈಡ್ ಇದೆ. ಈಗ 1 ಲಿಂಬು ಕಟ್ ಮಾಡಿ 1 ಸ್ಪೂನ್ ಲಿಂಬು ರಸ ತಗೊಂಡಿದ್ದೇನೆ. ಇದಕ್ಕೂ ಜಾಸ್ತಿ ಹಾಕಬಾರ್ದು, ಆಯಿತಾ. ಜಾಸ್ತಿ ಹಾಕಿದರೆ ಹುಳಿ ಇರುತ್ತೆ, ಸ್ಕಿನ್ನಿಗೆ ಒಳ್ಳೆಯದಲ್ಲ, ಇದು ಹೇರ್ ಸ್ಕಿನ್ನಿಗೆ ಒಳ್ಳೆಯದಲ್ಲ, ಆಯಿತಾ. ಹಾಗೆ 1 ಸ್ಪೂನು ಸಾಕಾಗತ್ತೆ ಇದು. ಹಾಗೆ ಇದು ನಮ್ಮ ಮನೇಲೇ ಇದೆ ನೋಡಿ ಎಣ್ಣೆ, ಹೇರ್ ಎಣ್ಣೆ, ಇದು ಹೇರ್ ಆಯಿಲು ನಾನು ಮಾಡಿಟ್ಕೊಂಡದ್ದು. ಇದನ್ನು 1 ಸ್ಪೂನ್ ಹಾಕ್ತೇನೆ. ನಿಮ್ಮಲ್ಲಿ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ, ಬಾದಾಮ್ ಆಯಿಲು, ಹಾಗೆ ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಇವಿಷ್ಟು ಎಣ್ಣೆ ಯಾವುದಾದ್ರೂ ಒಂದನ್ನು ಹಾಕ್ಬೋದು. 1 ಸ್ಪೂನ್ ಹಾಕಿದರೆ ಸಾಕು. ಹಾಕ್ಕೊಂಡು ಈಗ ನಾನು ಕುದಿಸ್ಕೊಂಡಿದ್ನಲ್ವ ಇದ್ರದ್ದು ನೀರಷ್ಟೇ ಹಾಕ್ತೇನೆ ನೋಡಿ. ಎಷ್ಟು ನೀರು ಬಿಟ್ಕೊಂಡಿದೆ ಅಲ್ವಾ, ಚೆನ್ನಾಗಿರೋ ನೀರು ಬಿಟ್ಕೊಂಡಿದೆ. ಇದಿಷ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ನಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೇಕು, ಆಯಿತಾ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಆ ಹೇರನ್ನು ನೋಡಿದರೆ ತುಂಬಾ ಖುಷಿ ಪಡ್ತೀರ. ನಾನು ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಹೇರ್ ಹೇಗಾಗಿದೆ ಅನ್ನೋದನ್ನು ತೋರಿಸ್ತೇನೆ, ಆಯಿತಾ. ಹಾಗೆ ನಾನು ಇವತ್ತು ಜಾತ್ರೆಗೆ ಹೋಗ್ಬೇಕಲ್ವಾ, ಜಾತ್ರೆಯ ಗಡಿಬಿಡಿಯಲ್ಲಿದ್ದೇನೆ ನಾನು. ಅದಕ್ಕೆ ನಾನು ಇವತ್ತು ಹೇರನ್ನು ಹೇಗಾಗಿದೆ ಅಂತ ತೋರಿಸ್ಲಿಕ್ಕಾಗಲ್ಲ, ಆಯಿತಾ. ನೋಡಿ ಇಷ್ಟು ಸಿರಮ್ ಆಯಿತು. ಇದು ನನ್ನ ಹೇರ್ ಸ್ಕಿನ್ ಇದೆ ನೋಡಿ, ಆ ಸ್ಕಿನ್ನಿಗೆ ಮತ್ತು ಹೇರ್ ಎಷ್ಟು ಉದ್ದ ಇದೆ ನೋಡಿ ಅಷ್ಟು ಉದ್ದಕ್ಕೂ ಇದು ಬೇಕು, ಆಯಿತಾ. ನಾನು ಯಾವ ರೀತಿ ಅಪ್ಲೈ ಮಾಡ್ತೇನೆ ಅನ್ನೋದನ್ನು ತೋರಿಸ್ತೇನೆ. ಈಗ ನೋಡಿ ಹೇಗೆ ರೀತಿ ಈಗ ಅಪ್ಲೈ ಮಾಡ್ತೇನೆ ನಾನು. ನೋಡಿ ಅಪ್ಲೈ ಮಾಡ್ತೇನೆ. ಹೇರಿಗೆ, ನಮ್ಮ ಹೇರಿಗೂ ಹಾಕಬೇಕು, ಹಾಗೆ ಆ ಸ್ಕಿನ್ನಿಗೂ ಹಾಕಬೇಕಾಗತ್ತೆ. ಎದುರುಗಡೆ ಅಷ್ಟೇ ಅಲ್ಲ, ತಲೆ ಹಿಂಭಾಗ ಇದೆ ನೋಡಿ ಅಲ್ಲೂ ಕೂಡ ಹಾಕಬೇಕು. ಈ ರೀತಿ ಕೂದಲನ್ನು ಒಂದು ಸೈಡ್ ಮಾಡಿಕೊಂಡು ಆ ಸ್ಕಿನ್ನಿಗೆ ತಾಗೋ ರೀತಿಲಿ ನಮ್ಮ ಕೈ ಬೆರಳಿಂದನೇ ಹಾಕಬೇಕಾಗತ್ತೆ. ನಮಗೆ ಗೊತ್ತಾಗತ್ತಲ್ವಾ ಅದು ಎಲ್ಲಿ ತಾಗಿಲ್ಲ ಅನ್ನೋದು ಗೊತ್ತಾಗತ್ತೆ. ಈ ರೀತಿ ಹಾಕಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ತಪ್ಪು ಮಾಡ್ತಾರೆ. ಈ ತಲೆ ನೆತ್ತಿ ಭಾಗಕ್ಕಷ್ಟೇ ಹಾಕ್ಕೊಳ್ತಾರೆ. ಅದು ಏನಾಗುತ್ತೆ, ನೆತ್ತಿ ಕುಡ್ಕೊಬಿಡತ್ತೆ, ಹೀಟ್ ಇರುತ್ತಲ್ವ. ಅದಕ್ಕೆ ನಮ್ಮದು ಹೇರಿಗೂ ಮತ್ತು ಸ್ಕಿನ್ನಿಗೂ, ಪೂರ್ತಿ ಸ್ಕಿನ್ನಿಗೂ ತಾಗಬೇಕು. ಸೈಡ್ ಇದೆ, ಕಿವಿ ಮೇಲ್ಭಾಗ ಇದೆ ನೋಡಿ, ಕಿವಿಗಿಂತ ಮೇಲೆ ಅಲ್ಲೂ ಕೂಡ ತಾಗಬೇಕು, ತಲೆ ಹಿಂಭಾಗಕ್ಕೂ ತಾಗಬೇಕು. ಹಾಗೆ ಹಣೆ ಹತ್ತಿರ ಇದೆ, ಚಿಕ್ಕ ಕೂದಲು ಬೆಳೆಯುತ್ತಲ್ವ ಅಲ್ಲೂ ಕೂಡ ಅಪ್ಲೈ ಮಾಡಬೇಕು. ಇದು ಸ್ಕಿನ್ನಿಗೆ, ಯಾವ ಸ್ಕಿನ್ನಿಗೆ ತಾಗಿದ್ರೂ ಏನೇನು ಸೈಡ್ ಎಫೆಕ್ಟ್ ಇಲ್ಲ. ಯಾಕೆಂದರೆ ಏನೂ ಇಲ್ಲೂ ಅಲ್ಲ, ಇದರಲ್ಲಿ ಸ್ವಲ್ಪ ಲಿಂಬು ಇದೆ ಅಷ್ಟೇ, ಬಿಟ್ಟರೆ ಮತ್ತೇನು ನಮಗೆ ತ್ರಾಸಾಗುವಂಥದ್ದಿಲ್ಲ. ಅಂದರೆ ಲಿಂಬು ಸ್ವಲ್ಪ ತಾಗ್ದಾಗ ಒಂದು ರೀತಿ ಕಚ್ಚಿದಾಗ ಆಗುತ್ತಲ್ವ, ಅದಕ್ಕೆ ಹೇಳ್ತಾ ಇದ್ದೇನೆ ನೋಡಿ. ಈ ರೀತಿ ಸೈಡ್ ತುದಿಗೆಲ್ಲ ಹಚ್ಕೋಬೇಕು. ಹಾಗೆ ನಮ್ಮ ಸ್ಕಿನ್ನಿಗೂ ಹಚ್ಚಿದ್ರು ಏನೂ ಆಗಲ್ಲ. ಹಣೆ ಸುತ್ತಲೂ ಹಚ್ಕೋಬೇಕು, ಆ ಕಿವಿ ಮುಂಭಾಗಕ್ಕೂ ಹಚ್ಕೋಬೇಕು. ಚಿಕ್ಕ ಕೂದಲು ಎಲ್ಲಿ ಬೆಳೆಯುತ್ತೆ ನೋಡಿ ಅಲ್ಲೂ ಕೂಡ ಈ ರೀತಿ ಹಚ್ಕೋಬೇಕು.
ನೋಡಿ ಆಯಿತು, ಪೂರ್ತಿ ಆಯಿತು. ಹಾಗೆ ಈ ಕೂದಲಿನ ಹಿಂಭಾಗ ಆಯ್ತಲ್ವ, ಹಾಗೆ ಕೂದಲಿನ ತುದಿ ತನಕನೂ ಹಚ್ಕೊಂಡೆ ನಾನು. ನೋಡಿ ಪೂರ್ತಿ ಖಾಲಿ ಆಯಿತು. ನನ್ನ ಹೇರಿಗೆ ಇಷ್ಟು ಸಾಕಾಗುತ್ತೆ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡಿಕೊಳ್ಳಿ. ಹಾಗೆ ಈ ಹಣೆ ಮುಂಭಾಗ ಚಿಕ್ಕ ಕೂದಲಿರುತ್ತೆ ನೋಡಿ, ಅಲ್ಲಂತೂ ಹಚ್ಚಲೇಬೇಕು, ಯಾವಾಗಲೂ ಹಚ್ಚಬೇಕು. ಯಾಕಂದರೆ ಅಲ್ಲೇ ಉದುರೋ ಚಾನ್ಸಸ್ ಇರುತ್ತೆ. ಅಲ್ಲೇ ಉದ್ರಿ ಹಣೆ ದೊಡ್ಡಾಗ್ಬಿಡತ್ತಲ್ವ, ಅದಕ್ಕೆ ಈ ರೀತಿ ಹಚ್ಕೊಂಡು 2 ಅವರ್ ಬಿಟ್ಟು ಸ್ನಾನ ಮಾಡಬೇಕು. ನೀವು ನೋಡಿ ಯಾವ ರೀತಿ ಆಗತ್ತೆ ಅಂದ್ಕೊಂಡು ಚೆನ್ನಾಗಾಗತ್ತೆ. ಹೇರು ಕೂಡ ತುಂಬಾ ಚೆನ್ನಾಗಾಗತ್ತೆ. ನೀವು ಮನೆಯಲ್ಲಿ ಖಾಲಿ ಎಣ್ಣೆ ಹಾಕೋ ಬದಲು ಈ ರೀತಿ ನೀವು ರೆಡಿ ಮಾಡಿ ಹಾಕೋಬಿಟ್ರೆ ನಿಮ್ಮ ಸ್ಕಿನ್ನಿಗೂ ಒಳ್ಳೇದಲ್ವಾ, ಹೇರಿಗೂ ಒಳ್ಳೇದಲ್ವಾ. ಒಂದು 5 ನಿಮಿಷದಲ್ಲಿ ಆಗುತ್ತೆ. ಮನೆಯಲ್ಲಿರೋ ವಸ್ತು ಬಳಸಿ ಮಾಡ್ಕೋಬೋದಲ್ವ. ಹಾಗೆ ನಿಮ್ಮ ಈ ಸ್ಕಿನ್ನನ್ನು ನೀವು ಈ ರೀತಿ ಹೇರಿಗೆ ವಾರಕ್ಕೊಮ್ಮೆ ಹಾಕ್ತಾ ಬಂದರೂ ಕೂಡ ನಿಮ್ಮ ಹೇರು ಎಷ್ಟು ಸ್ಮೂತಾಗಿ ಶೈನಿಂಗಾಗಿ ಚೆನ್ನಾಗಿರುತ್ತೆ ಗೊತ್ತಾ. ನೀವು ನೋಡಬೇಕು, ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಆಯಿತಾ. ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತೋರಿಸಿ, ಓಕೆನಾ. ಈ ರೀತಿ ಮಾಡಿ, ಸಿಂಪಲ್ ಇದೆ. ಇದಕ್ಕೇನು ರೊಕ್ಕ ಅಂತೂ ತುಂಬ ಖರ್ಚಾಗಲ್ಲ. ಹಾಗೆ ನಾನು ನೀಲೇಕಣಿ ಜಾತ್ರೆಗೆ ಹೋಗಬೇಕಲ್ವಾ, ಆ ಹೋಗುವ ಸಂದರ್ಭದಲ್ಲಿ ನೀವು ಸಿಗ್ತೇನೆ. ಈಗ 9:30 ಆಗಿದೆ. ನಮ್ಮನೆಯವರು ಬರಲ್ಲ ಅಂದರು. ಅಂದರೆ ಸ್ಕೂಲ್ ಇದೆಯಲ್ವ ನಾಳೆಗೆ, ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗಬೇಕು. ನಾವು ಯಾವಾಗಲೂ ಅಷ್ಟೇ, ನಾನು ನನ್ನ ಮಕ್ಕಳು ಇಬ್ಬರೇ ಹೋಗೋದು. ಅಂದರೆ ನಮಗೆ ಇಲ್ಲಿ 5 ನಿಮಿಷ ದಾರಿ ಅಷ್ಟೇ. ಇಲ್ಲೇ ಸ್ವಲ್ಪ ಮುಂದೋದ್ರೆ ರೀಚ್ ಆಗಿಬಿಡ್ತೀವಿ ಆಯಿತಾ. ಹಾಗೆ ನನ್ನ ಮಗ ಇವತ್ತು ಯಾವುದು ಡ್ರೆಸ್ ಹಾಕೋ ಅಂದಿದ್ದೆ ನೋಡಿ, ಅದನ್ನೇ ಹಾಕ್ಕೊಂಡೆ. ಯಾಕಂದರೆ ನಂದು 2 ಮಕ್ಕಳು ಕೂಡ ಡ್ರೆಸ್ ಬಗ್ಗೆ ಸ್ವಲ್ಪ ಡಿಮ್ಯಾಂಡ್ ಮಾಡ್ತಾರೆ. ಯಾಕಂದರೆ ಈಗಿನ ವಾತಾವರಣದಲ್ಲಿ ಚೆಂದ ಕಾಣಬೇಕಲ್ವ, ಹಾಗೆ ಇರಬೇಕು ಅಂತಾರೆ, ಚೆಂದ ಮಾಡ್ಕೋಬೇಕು ಅಂತಾರೆ ಆಯಿತಾ. ಈಗ ನಾನು ಏನು ಮಾಡ್ತೀನಿ ಗೊತ್ತಾ, ನಾನು ಮುಂದೆ ಹೋಗ್ತೀನಿ ಆಯಿತಾ. ನೋಡಿ ನಮ್ಮ ಮನೆ ಹೀಗಿದೆ, ನಾನು ಮುಂದೆ ಹೋಗ್ತಾ ಇರ್ತೀನಲ್ವ, ನೀವು ನನ್ನ ಹಿಂದ್ಗಡೆ ಬರ್ತಾ ಇರಿ. ನಾನು ತೋರಿಸ್ತೀನಿ ಹೇಗಿದೆ ನಮ್ಮದು ನೀಲೇಕಣಿ ಜಾತ್ರೆ, ಏನೆಲ್ಲ ಬರುತ್ತೆ ಅಂತ ಎಲ್ಲ ಡೀಟೇಲ್ಸು ತೋರಿಸ್ತೇನೆ. ದೇವಸ್ಥಾನನೂ ಕೂಡ ತೋರಿಸ್ತೇನೆ ಆಯಿತಾ. ಹಾಗೆ ಈಗ ನಾವು ರೋಡ್ ಮಧ್ಯೆ ಇದ್ವಿ. ನಮ್ಮ ಮಗ ಏನೋ ತಮಾಷೆ ವಿಷಯ ಏನೋ ಹೇಳ್ದ. ಹಾಗೆ ನಗ್ತಾ ಬರ್ತಾ ಇದ್ದೀವಿ, ಏನೇನೋ ಹೇಳ್ತಾ ಬರ್ತಿದ್ನಲ್ವಾ. ಹಾಗೆ ಇನ್ನೊಂದು 2 ಸೆಕೆಂಡಲ್ಲಿ ನಾವು ರೀಚ್ ಆಗ್ತೀವಿ. ಇಲ್ಲೇ ಹತ್ತಿರ ಇದೆ, ಇದು ಕುಮಟಾ ರೋಡು, ಹೈವೇ ಅಂದರೆ ಬಸ್ಸು ಓಡಾಡುತ್ತೆ, ಬೈಕು ಬಸ್ಸು ಎಲ್ಲ ಓಡಾಡುತ್ತೆ. ಆ ಕಡೆ ಈ ಕಡೆಯಿಂದ ನಾವು ಹೋಗಬೇಕಾಗತ್ತೆ. ಯಾಕಂದರೆ ಇಲ್ಲಿ ಜನ ಏನು ಗೊತ್ತಾ, ಈ ಬೈಕ್ ತರ್ತಾರಲ್ವ, ಮೈ ಮೇಲೆ ಹತ್ತಿಸ್ದವ್ರ ಥರ ಮಾಡ್ತಾರೆ. ಅದಕ್ಕೆ ಚಿಕ್ಕ ಮಕ್ಕಳಿಗಂತೂ ಹುಷಾರಾಗಿಂದ ಹೋಗಬೇಕಾಗತ್ತೆ. ನೋಡಿ ಇದು ರೀಚ್ ಆದ್ವಿ. ನೋಡಿ ಜನ ನೋಡಿ ಹೇಗೆ ಬರ್ತಾರೆ, ಹೇಗೆ ಹೋಗ್ತಾರೆ. ಇನ್ನೂ ಬರೋರಿದ್ದಾರೆ, ಇನ್ನೂ 12 ಗಂಟೆ ಮೇಲೆ ಬರ್ತಾರೆ ಆಯಿತಾ. ರಥ ನೋಡಿ, ರಥ ಇಟ್ಟಿದ್ದಾರಲ್ವ, ಇಲ್ಲಿ ಉತ್ಸವ ಮೂರ್ತಿ ಇದೆ. ಎಲ್ಲ ಜನರು ಸಾಲಲ್ಲಿ ನಿಂತ್ಕೊಂಡು ಹೋಗಬೇಕು. ಸಾಲಲ್ಲಿ ನಿಂತ್ಕೊಂಡು ಹೋಗಿ ಹೂವೆಲ್ಲ ದೇವ್ರಿಗೆ ಕೊಟ್ಟು ಕೈ ಮುಗಿದು ಬರ್ತಾ ಇದ್ದಾರೆ. ಸಾಲಲ್ಲಿ ನಿಲ್ಲಬೇಕಾಗತ್ತೆ, 1 ಅವರ್ ಆದರೂ ನಿಲ್ಲಬೇಕು ಆಯಿತಾ. ನಾವು ಹೋಗಿಲ್ಲ, ನಾವು ದೂರಿಂದನೇ ನೋಡಿದ್ವಿ. ಹಾಗೆ ನೋಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಈಗ ಹೋಗ್ತೇವೆ. ದೇವ್ರದ್ದು ದರ್ಶನ ಮಾಡಿ ಬರಬೇಕು. ನೋಡಿದ್ರಲ್ಲ ರಥ ಇದೆ, ಇದು ರೋಡ್ ಪಕ್ಕನಿದೆ, ಬಸ್ಸು ಹೋಗ್ತಾನಿದೆ. ಬಸ್ಸಿಗೆ ಹೋಗ್ಲಿಕ್ಕೂ ಜಾಗ ಕೊಡಲ್ಲ ಮಂದಿ. ಹೀಗಿದೆ. ದೇವಸ್ಥಾನದ ಕೆಳಗಡೆ ಇದ್ವಿ ನೋಡಿ, ಮೆಟ್ಲ ಇಳಿದು ಬರ್ತಾರಲ್ವಾ. 65-70 ಫುಟ್ಟು ಕೆಳಗಡೆ ಇದೆ ರೋಡಿಂದ. ಅಂದರೆ ನೀರಿನ ತಳ ಎಲ್ಲಿದೆ ನೋಡಿ, ಅಲ್ಲಿ ದೇವಸ್ಥಾನ ಇದೆ. ಇದು ದೇವಸ್ಥಾನದ ಎದುರಿಗೆ ನೀರಿದೆ ನೋಡಿ. ದೇವಸ್ಥಾನನೂ ಕೂಡ ಎಷ್ಟು ಚೆಂದ ಇದೆ ಅಂದ್ಕೊಂಡು. ಇಲ್ಲಿ ಚಂಪಾಷಷ್ಠಿಗಷ್ಟೇ ಅಲ್ಲ, ನಾಗರ ಪಂಚಮಿಗೂ ಕೂಡ ಅಷ್ಟೇ ಜನ ಇರ್ತಾರೆ. ಓಡಾಡ್ಲಿಕ್ಕಾಗಲ್ಲ, ತುಂಬಾ ರಶ್ ಇರುತ್ತೆ. ನಮ್ಮ ಸಿರ್ಸಿ ಜನ ಏನು ಗೊತ್ತಾ, ಎಷ್ಟೇ ಬಡವರಿರಲಿ ಶ್ರೀಮಂತರಿರಲಿ ಬರ್ತಾರೆ. ಅಂದರೆ ಈ ಶ್ರೀಮಂತರಾದರೂ ಕೂಡ ಈ ಮಾರ್ಕೆಟ್ ಬಂದಿರತ್ತಲ್ವ, ಮಾರ್ಕೆಟಲ್ಲಿ ಏನಾದರೂ ವಸ್ತು ಖರೀದಿ ಮಾಡೋದು, ತಗೊಳ್ಳೋದು ಎಲ್ಲ ಹೀಗೆ ಮಾಡಿಕೊಂಡು ಹೋಗ್ತಾರೆ. ದೊಡ್ಡ ಮಾಲಲ್ಲಿ ಸಿಗತ್ತೆ, ಅಲ್ಲಿ ತೊಗೊಂಡ್ರಾಯ್ತು, ಈ ರೀತಿ ಭಾವನೆಗಳಿಲ್ಲ ಆಯಿತಾ. ಅಂದರೆ ಸಣ್ಣವ್ರ ಥರನೇ ಓಡಾಡಿಕೊಂಡು ಏನಾದರೂ ಖರೀದಿ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಅದು ಡ್ಯೂಟಿ ಮುಗಿಸಾದರೂ ಕೂಡ 1 ಗಂಟೆ ಬೇಕಾದ್ರೆ ಆಗಿರಲಿ, ಹೀಗೆ ಬಂದು ದೇವ್ರದ್ದು ದರ್ಶನ ಮಾಡಿ ಹೋಗ್ತೇವೆ. ಈ ದೇವಸ್ಥಾನ ಅಂತಲ್ಲ, ನಮ್ಮ ಸಿರ್ಸಿಲಿ ಏನೇ ಒಂದು ಫಂಕ್ಷನ್ ಏನಾದರೂ ಇರುತ್ತಲ್ವ, ಮಾರ್ಕೆಟ್ ಒಳಗಡೆ ಟೌನ್ ಒಳಗೆ ಏನಾದರೂ ಇರುತ್ತೆ, ನೋಡೋದು ಮಾಡೋದು ಹೀಗೆ ಇರುತ್ತೆ. ಅಂಥಕ್ಕೂ ಕೂಡ ಹೋಗ್ತೇವೆ, ಹೋಗಿ ನೋಡಿಕೊಂಡು ಬರೋದು. ಎಷ್ಟು ರಶ್ ಅಂದರೆ ಸಿಕ್ಕಾಪಟ್ಟಿ, ಪ್ರತಿ ಒಂದು ಕಡೆ ಹೋದರೂ ರಶ್ ಇರುತ್ತೆ. ಜನರಂತೂ ಹಳ್ಳಿ ಕಡೆಯಿಂದನೂ ಬರ್ತಾರೆ, ಪೇಟೆ ಕಡೆಯಿಂದನೂ ಬರ್ತಾರೆ. ನೋಡಿ ಎಷ್ಟು ಚೆಂದ ಇದೆ ಅಲ್ವಾ. ಕೆಳಗಡೆನೇ ಇದೆ, ನೀರಿದೆ. ಹಾಗೆ ಇಲ್ಲಿ 2 ದೋಣಿ ಇದೆ. ದೋಣಿಯ ಮೇಲೆ ಒಂದು ಮಂಟಪ ಇಟ್ಟಿದ್ದಾರೆ. ಅಲ್ಲಿ ನಾಳೆ ದೇವರಿಗೆ ಆಟ ಆಡಿಸ್ತಾರೆ. ಅಲ್ಲಿ
ಹಾಗೆ ಕಾರಂಜಿನೂ ಕೂಡ ಇದೆ ಎದುರುಗಡೆ. ಇದು ಸುತ್ತಲೂ ಅಡಿಕೆ ತೋಟ, ತೆಂಗಿನ ತೋಟ ಇದೆ. ಕಾರಂಜಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನೀಗ ಹೇಳಿದ್ನಲ್ವ, ದೋಣಿ ಮೇಲೆ ರಥ ಇಟ್ಟಿದ್ದಾರೆ, ಮಂಟಪ ಇಟ್ಟಿದ್ದಾರಲ್ವ, ಮಂಟಪದ ಒಳಗಡೆ ದೇವರನ್ನು ತಂದು ಕುಳಿಸಿ ನೀರಲ್ಲಿ ಆಟ ಆಡಿಸೋದು. ಹಾಗೆ ಬಣ್ಣದ ಹೂಕುಳಿ ಎಲ್ಲ ನಾಳೆ ಇರುತ್ತೆ, ನಾಳೆ ದೇವ್ರದ್ದು ಕಾರ್ಯ ಇರುತ್ತೆ ಅಲ್ಲಿ. ನೋಡಿ ಎಷ್ಟು ಚಂದ ಕಾಣ್ತಿದೆ, ನೀರು ನೋಡಿ ಎಷ್ಟು ಮೇಲಿದೆ ಅಲ್ವಾ. ಹಾಗೆ ನಾವು ದೇವ್ರದ್ದು ದರ್ಶನ ಮಾಡಿ ಬಂದ್ವಿ, ಮೇಲೆ ಬಂದ್ವಿ. ಮಾರ್ಕೆಟು ಇಲ್ಲಿ ಏನೇನು ಅಂಗಡಿ ಬಂದಿದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಂಗಡಿಗಳು ಬಂದಿತ್ತು. ಒಂದು ರೀತಿ ದೊಡ್ಡ ನಮ್ಮದು ಮಾರಿಕಾಂಬ ಜಾತ್ರೆಗೆ ಹೇಗೆ ಬಂದಿದೆ ನೋಡಿ ಹಾಗೆ ಅಷ್ಟು ಅಂಗಡಿ ಬಂದಿತ್ತು. ತುಂಬ ಬಳೆಗಳು, ಚಂದ ಬಳೆ ಎಲ್ಲ ಬಂದಿತ್ತು. ನಾನು 2 ಬಳೆ ತೊಗೊಂಡೆ ಅಷ್ಟೇ. ಅಂದರೆ ಜಾತ್ರೆ ಬಂತಲ್ವ, ಜಾತ್ರೆಯಲ್ಲೂ ತಗೊಳ್ಬಹುದು ಅಂದ್ಕೊಂಡು 2 ತೊಗೊಂಡೆ. ಹಾಗೆ ನಾವು ಕುಂಕುಮ ತಗೊಂಡ್ವಿ. ಜಾತ್ರೆ ಅಂತ ಹೋದಾಗ ಕುಂಕುಮವನ್ನು ಮನೆಗೆ ಒಯ್ಯಲೇಬೇಕು, ಮನೆಗೆ ಒಯ್ದು ಇಟ್ಕೋಬೇಕು. ತೊಗೊಂಡೆ. ಹಾಗೆ ಸಣ್ಣ ಪುಟ್ಟ ಏನೋ ಹೀಗೆ ನೋಡಿದ್ವಿ, ತೊಗೊಂಡ್ವಿ. ನೋಡ್ತಾ ಇದ್ದೇನೆ, ನಿಮಗೂ ತೋರಿಸ್ತೇನೆ ನೋಡಿ. ಈಗ ನೋಡಿ ಎಷ್ಟು ಚಂದ ವಸ್ತುಗಳು ಬಂದಿತ್ತು. ಅಂದರೆ ಲೇಡೀಸ್ಗೆಲ್ಲ ಉಪಯೋಗ ಆಗುವಂಥದ್ದು, ಮನೆಗೆ ಯೂಸ್ ಆಗುವಂಥದ್ದು ನೋಡಿ. ಪ್ಲಾಸ್ಟಿಕ್ ಸಾಮಾನುಗಳು ಇದು ಈಗ 1-2-3 ದಿನ ಇರುತ್ತೆ ಈ ಮಾರ್ಕೆಟು. 2-3 ನೋಡಿ. ಈಗ ಮುಖ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಸಖತ್ತಾಗಿದೆ ಮುಖ. ನಂಗೆ ಖುಷಿ ಆಯಿತು ಈ ಮುಖ ನೋಡಿದಾಗ. ಅಂದರೆ ಈಗ ನಾವು ಇದನ್ನು ಯೂಸ್ ಮಾಡಲ್ಲ. ನಮ್ಮದು ಬೇಡ್ರ ವೇಷ ಬರುತ್ತೆ ನೋಡಿ, ಮುಂದಿನ ವರ್ಷ ಬರುತ್ತೆ. ಆ ಟೈಮಲ್ಲಂತೂ ಎಲ್ಲರ ಮನೆ ಮಕ್ಕಳಿಗೂ ಇದು ಮುಖ ಕೊಡಿಸೋದೆ. ಇದೆಲ್ಲ ಸರ ಮನೆಗೆ ಹಾಕೋದು. ಇದು ತುಂಬಾ ಚೆನ್ನಾಗಿದೆ ಇತ್ತು. ಹಾಗೆ ಬ್ಯಾಗಿನ ಅಂಗಡಿ ಕೂಡ ಬಂದಿತ್ತು, ಬಟ್ಟೆ ಅಂಗಡಿ, ಐಸ್ ಕ್ರೀಮ್ ಅಂಗಡಿ, ಪ್ರತಿಯೊಂದು ಬಂದಿತ್ತು. ಎಷ್ಟು ಚೆನ್ನಾಗಾಯಿತು ಗೊತ್ತಾ. ನಾವು ಓಡಾಡಿದ್ವಿ, ಮನೆಗೆ ಬರುವಲ್ಲಿ ತನಕ 11:30 ಆಯಿತು. 11:30ಗೆ ಬಂದುಬಿಟ್ವಿ. ಹಾಗೆ ಮಿಠಾಯಿ ಅಂಗಡಿ ಕೂಡ ಬಂದಿತ್ತು. ನಾವು ಕೆಲವೊಂದು ತಿಂದ್ವಿ, ಐಸ್ ಕ್ರೀಮು, ಪಾನಿಪುರಿ ತಿಂದ್ಕೊಂಡು ಬಂದ್ವಿ. ನೋಡಿದ್ರಲ್ಲ ನಮ್ಮದು ನೀಲೇಕಣಿ ಜಾತ್ರೆ ಹೇಗೆಲ್ಲ ಇತ್ತು ಅಂದ್ಕೊಂಡು. ತುಂಬ ಚೆನ್ನಾಗಿದೆ ಅಲ್ವಾ. ಚೆನ್ನಾಗಿದ್ದರೆ ಒಂದು ಕಮೆಂಟ್ ಮಾಡಿ, ಓಕೆನಾ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೋ ಮಂದಿ ಸಬ್ಸ್ಕ್ರೈಬ್ ಇಲ್ಲದೇ ನೋಡ್ತಾ ಇದ್ದೀರಿ. ಪ್ಲೀಸ್ ರಿಕ್ವೆಸ್ಟು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಿ ನೋಡಿ, ಅಷ್ಟು ವಿಡಿಯೋನ ನಾನು ಹಾಕ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ.